ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಧನುರ್ಮಾಸದ ವ್ರತದ ಬಗ್ಗೆ ಮಾಹಿತಿನ ಕೊಡ್ತೀನಿ ಮತ್ತು ಮದುವೆ ಆಗದೇ ಇರೋ ಕನ್ಯಾ ಹಾಗೂ ಯುವಕರು ಕೂಡ ಮಾಡುವ ಧನುರ್ಮಾಸದ ವ್ರತದ ಬಗ್ಗೆ ಮಾಹಿತಿನ ಹೇಳ್ತೀನಿ. ಇದರಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವ ಮಾಹಿತಿನ ನಾನು ಕೊಡಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ. ಒಂದೊಂದು ಧನುರ್ಮಾಸದ ಕಾಲದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಆ ಕೃಷ್ಣ ಎಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನೇ ಕೊಡ್ತಾರೆ. ಧನುರ್ಮಾಸದಲ್ಲಿ ಆ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂದರೆ, ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಈ ರಾಯರ ಪೂಜೆ ಮಾಡುವುದರಿಂದ ನಿಮಗೆ ವಿಶೇಷವಾದ ಫಲ ಲಭಿಸುತ್ತದೆ. ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ನೀರನ್ನು ಹಾಕಿ ಸಾರಿಸಿ ರಂಗೋಲಿಯನ್ನು ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ರಾಯರಿಗೆ ವಿಶೇಷವಾದ ಫಲವನ್ನು ಲಭಿಸುತ್ತಾರೆ. ಮತ್ತು ಅವರಿಗೆ ಒಂದು ಲೋಟ ನೀರನ್ನು ಇಟ್ಟು ಆ ನೀರನ್ನು ನೀವು ಧನುರ್ಮಾಸದ ವಿಶೇಷ ಸ್ತೋತ್ರ ನಾರಾಯಣ ಸ್ತೋತ್ರ, ಈ ಸ್ತೋತ್ರವನ್ನು ವಿಶೇಷವಾಗಿ ಗಂಡು ಮಕ್ಕಳು, ಮದುವೆ ಆಗದೇ ಇರುವ ಗಂಡು ಮಕ್ಕಳು ಈ ಸ್ತೋತ್ರವನ್ನು ಹೇಳುವುದರಿಂದ ತುಂಬ ವಿಶೇಷವಾದ ಲಾಭಗಳು ಲಭಿಸುತ್ತದೆ. ರಾಯರ ನಾಮಲೇಖನ ಪಠನೆ ಮಾಡುವುದರಿಂದ ಪ್ರತಿನಿತ್ಯ ನಿಮಗಾಗುವ ಲಾಭ ಏನೆಂದರೆ, ಆರೋಗ್ಯ ಸಮಸ್ಯೆ, ಮದುವೆ ವಿಳಂಬ, ಮಕ್ಕಳಾಗದ ಸಮಸ್ಯೆ, ಇನ್ನಿತ್ತ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ. ಈಗ ಪೂಜೆ ಮಾಹಿತಿ ಸ್ವಲ್ಪ ಕೊಡ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೇಗನೆ ತಲೆ ಮೇಲೆ ನೀರನ್ನು ಹಾಕ್ಕೊಂಡು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಮಾಡಬಹುದಾದಂಥ ಸುಲಭ ವಿಧಾನ ಹಾಗೂ ರಾಯರನ್ನ ಅತಿ ಬೇಗವಾಗಿ ಒಲಿಸ್ಕೋಬೇಕಾದ ಮಾಹಿತಿ. ಎದ್ದು ದೇವರ ಮನೆಯನ್ನು ಸ್ವಚ್ಛ ಮಾಡಿ ರಾಯರ ಫೋಟೋವನ್ನು ಒರೆಸಿ ಚಂದನ ಗಂಧವನ್ನು ಅವರ ಫೋಟೋಕ್ಕೆ ಇಟ್ಟು ನೀವು ಕೂಡ ಸೀರೆಯನ್ನು ಉಟ್ಟುಕೊಂಡು, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿದ್ದರೆ ಪಂಚೆ ಒಂದು ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಪೂಜೆಗೆ ಕೂತ್ಕೊಬೇಕು. ಪ್ರತಿನಿತ್ಯ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಪ್ರತಿ ಗುರುವಾರ 5 ಗುರುವಾರ ಅಥವಾ 7 ಗುರುವಾರ ಮಾಡ್ಬೋದಾದ ಸುಲಭವಾದ ಪೂಜಾ ಮಾಹಿತಿ. ಏನಪ್ಪ ಮಾಡಬೇಕು ಅಂದರೆ, ದೇವರ ಮನೆ ಸ್ವಚ್ಛ ಆದ ನಂತರ ನಾವು ಪೂಜೆಗೆ ಒಂದು ಮಣೆಯನ್ನು ಇಟ್ಕೊಂಡು ಕೂತ್ಕೊಬೇಕು ಅಥವಾ ಚಾಪೆ ಮೇಲೆ ಕೂತ್ಕೊಬೇಕು. ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಹೆಣ್ಣು ಮಕ್ಕಳು ಸೀರೆ ಉಟ್ಟ ನಂತರ ಅರಿಶಿನ ಕುಂಕುಮ ಹಚ್ಚಿಕೊಂಡು ಸೆರಗನ್ನು ಹೆಗಲ ಮೇಲೆ ಹೊಚ್ಕೊಂಡು ಪೂಜೆಗೆ ಕೂತ್ಕೊಬೇಕು. ಗಂಡು ಮಕ್ಕಳು ಕೂಡ ಚಂದನವನ್ನ ಹಣೆಗಿಟ್ಕೊಂಡು ಕೂತ್ಕೋಬೋದು. ನಂತರ ಒಂದು ಕಲಶ ನೀರು, 1 ಲೋಟ ಹಾಲು, ಕಲ್ಲು ಸಕ್ಕರೆ, ನಿಮ್ಮ ಕೈಯಿಂದ ಏನು ಸಾಧ್ಯವೋ ಅದನ್ನು ನೈವೇದ್ಯಕ್ಕೆ ಇಡಬಹುದು. ಹಾಗೂ ತುಳಸಿ ದಳ, ರಾಯರಿಗೆ ತುಂಬ ಪ್ರಿಯವಾದದ್ದು ತುಳಸಿ ಹಾರ. ತುಳಸಿ ಹಾರ ಸಿಗದಿದ್ದ ಪರಿಸ್ಥಿತಿಯಲ್ಲಿ ಒಂದು ತುಳಸಿ ಎಲೆ, ತುಳಸಿ ಕುಡಿಯಾದರೂ ಸರಿ ಅವರ ಫೋಟೋಕ್ಕೆ ಇಡಬೇಕು. ನಂತರ ದೀಪ ಧೂಪ ಎಲ್ಲ ತಯಾರಿ ಮಾಡಿಕೊಂಡು 1-2 ಹೂವನ್ನು ಇಟ್ಟು ತುಳಸಿ ದಳ ಇಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಲಿ. ತುಪ್ಪದ ದೀಪ ಹಚ್ಚಲಿಕ್ಕೆ ಆಗದೇ ಇದ್ದರೆ ಎಣ್ಣೆ ದೀಪ ಕೂಡ ಹಚ್ಬೋದು. ಆದರೆ ನಿಮಗೆ 5ರಿಂದ 7 ಗುರುವಾರ ತುಪ್ಪದ ದೀಪ ಹಚ್ಚೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸಗಳು ಬೇಗ ಕೈಗೂಡುತ್ತೆ. ಈ ರೀತಿ ಮಾಡಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ 1 ಲೋಟ ನೀರನ್ನು ಇಡಿ. ಪೂಜೆ ಭಕ್ತಿಯಿಂದ ಬೇಡ್ಕೊಳ್ಳಿ. ರಾಯರು ಬೇಡ್ಕೊಂಡವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ಅವರಿಗೆ ಕರುಣಾಮಯಿ ಎಂದು ಹೇಳಲಾಗುತ್ತೆ. ಮತ್ತು ನೀವು ವಿಶೇಷವಾದ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಒಂದ್ಸಲ ನಾನು ನಿಮಗೆ ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಈ ಮಂತ್ರವನ್ನು 108 ಬಾರಿ ನೀವು ಪಠನೆ ಮಾಡಿ. ಪ್ರತಿನಿತ್ಯವೂ ಈ ಮಂತ್ರ ಪಠನೆ ಮಾಡುವುದರಿಂದ ನಿಮಗೆ ಆದಷ್ಟು ಪುಣ್ಯದ ಫಲ ಲಭಿಸುತ್ತದೆ. ಬೇಕಿದ್ರೆ ನೀವು ಈ ನಾಮಲೇಖ ಪುಸ್ತಕದಲ್ಲೂ ಕೂಡ ಬರಿಬೋದು. ಹಾಗೆ ಯಾರಿಗಾದರೂ ನಾಮಲೇಖ ಪುಸ್ತಕ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೂರ್ಯ ಉದಯ ಆದ ನಂತರ ನೈವೇದ್ಯ ಏನಾದರೂ ಮಾಡೋದಿದ್ರೆ ಮಾಡಿ. ನೈವೇದ್ಯಕ್ಕೆ ಹುಗ್ಗಿಯನ್ನು ಮಾಡಿ. ಈ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅನ್ನೋ ಥರ ಏನಾದರೂ ಹುಗ್ಗಿಯನ್ನು ಮಾಡಿ ಸೂರ್ಯ ಉದಯ ಆದ ನಂತರ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನಂತರ ಮನೆಯವರೆಲ್ಲ ಸ್ವೀಕರಿಸಬೇಕು. ಆಗ ತಾನೇ ನೀವು ಮಾಡಿರುವ ಪೂಜೆಗೆ ಫಲ ಲಭಿಸುತ್ತದೆ.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನಲ್ಲಿ ಬರುವ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಈ ಚಾನಲ್ಗೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.